ನನ್ನನ್ನೇ ನೀವಿರುವರು ತದೇಕ ಚಿತ್ತದಿಂದ ನೋಡುತ್ತಾ ಇದ್ದೀರಲ್ಲ. ನೋಡುವ ಹಾಗೆ ಮಾಡಿಬಿಟ್ಟಿಯಲ್ಲ ಬ್ರಹ್ಮ ನೀನು. ನನ್ನನ್ನು ಈಗ ನೋಡಬೇಕು ನೀನು. ನಮ್ಮ ಕೈ ಹಿಡಿದು ಮುಂದುವರೆದು ನಿನ್ನ ಕರ್ತವ್ಯದಲ್ಲಿ ನೀನು ತೊಡಗುತ್ತಿ ಎನ್ನುವ ಹಾಗೆ ನಾವು ಭಾವಿಸಿದೆವು. ನಮ್ಮಿಂದ ಪ್ರತ್ಯೇಕನಾಗಿ ಉಳಿದು ನಮ್ಮನ್ನು ಈ ರೀತಿಯಾಗಿ ನೋಡುವಾಗ ನಾವೆಲ್ಲ ನಿನ್ನನ್ನು ನೋಡಿದ ಮತ್ತೆ ಯಾರನ್ನು ನೋಡಿ ಈ ವೇಳೆಯಲ್ಲಿ ನೀವಿರುವರು ನನ್ನನ್ನು ನೋಡಲೇಬೇಕು. ಆಜ್ಞೆಯ? ಹೌದು. ಯಾಕೆ? ನಾನೇನು, ನಾನೆಷ್ಟು, ನಾನು ಹೇಗೆ ಎನ್ನುವುದನ್ನು ನಾನು ಹೇಳಬೇಕಾಗಿಲ್ಲ. ಎಲ್ಲವೂ ತಿಳಿಯುತ್ತಾ ಇದೆಯಲ್ಲ. ಒಂದು ವ್ಯವಸ್ಥೆ ಸುಸೂತ್ರವಾಗಿ ನಡೆಯಬೇಕು ಎನ್ನುವುದಿದ್ರೆ ಒಬ್ಬ ಹೇಳುವ ಬಿಕ್ಕುಳಿಯುವುದು ಕೇಳಬೇಕು. ಎಲ್ಲರೂ ಹೇಳುವುದಾದರೆ ಕೇಳುವುದು ಯಾರೂ ಇಲ್ಲ. ಕಾರ್ಯಕ್ರಮ ಸಂಘವಾಗಿ ನಡೆಯುವುದಕ್ಕೂ ಸಾಧ್ಯವಿಲ್ಲ. ಒಬ್ಬ ಯಜಮಾನ ಇರಬೇಕು, ಬಿಕ್ಕುಳಿಯುವ ಸದಸ್ಯರಾಗಿರಬೇಕು. ಈಗ ಖಂಡಿತವಾಗಿ ಹೇಳ್ತಾ ಇದ್ದೇನೆ, ನಮ್ಮಲ್ಲಿ ಹಿರಿಯವರು ಯಾರು ಎಂಬುದನ್ನು ಅವಲೋಕಿಸಿದರೆ ನಮ್ಮನಾದಂತಹ ನಾನೇ ಶ್ರೇಷ್ಠನಾಗಿದ್ದೇನೆ, ಉನ್ನತವಾದಂತಹ ಪದವಿಯನ್ನು ಅಲಂಕರಿಸಿದ್ದೇನೆ. ಆದ್ದರಿಂದ ನಮ್ಮ ಮೂವರ ಕಾರ್ಯಕ್ರಮ ಸಾಂಗವಾಗಿ ನಡೆಯಬೇಕು ಎನ್ನುವಂತಹ ಉದ್ದೇಶದಿಂದ ನಾನು ಹೇಳುವವನು, ನೀನು ಕೇಳುವವರು. ನಾನು ಹಿರಿಯವ, ನೀವು ಒಪ್ಪಿಕೊಂಡು ನಡೆಯುವುದು. ಏನೋ ವಿಧಿಸಬೇಕಾದಂತಹ ನೀನು ಇಂತಹ ನುಡಿಯನ್ನಾಡುವಾಗ ನಮಗೆ ನಗು ಬರುವುದಕ್ಕೆ ಪ್ರಾರಂಭ ಆಗಿ ನಗು ನೋಡುವಾಗ ತಿಳಿಯುತ್ತಾ ಇದೆ. ನಗಾಡ್ತೀನಿ. ಹೌದು, ಆದರೆ ನಗುವಿನ ಬಗೆಯನ್ನು ಅರಿಯುವುದಕ್ಕೆ ನಿನ್ನಿಂದ ಸಾಧ್ಯ ಆಗಲಿಲ್ಲ ಎನ್ನುವಂತಹ ವಿಷಯ ಖೇದಕರವಾದ. ಏನು ನಗೆಯಲ್ಲಿ ಬಗೆ ಅಡಗಿದೆ ಎನ್ನುವುದೇ ತಿಳಿಯುತ್ತಾ ಇರುವಲ್ಲ. ನಗುವ ಹಾಗೆ ಆಡಿದ್ರೆ ನಗದ ಇನ್ನೇನು ಮಾಡಬೇಕು? ಕಾರಣ ಆದ್ರೂ ಬೇಕಲ್ಲ. ವಿಧಿ ಜ್ಞಾನ ಎನ್ನುವುದು ಉಂಟಾಗುವುದು ಯಾವಾಗ? ನಾವೇನು ಎನ್ನುವಂತಹ ಅರಿವು ನಮಗೆ ಆದಾಗ, ಅಥವಾ ಜ್ಞಾನಿಯಾದವನಿಗೆ ಮೊದಲು ಬರಬೇಕಾದದ್ದು ಅದೇ. ನೀಲರಾಶಿಯ ಮೇಲೆ ಮೂವರು ಪ್ರತ್ಯೇಕವಾಗಿ ಹುಟ್ಟಿಕೊಂಡರೂ ಕೂಡ ಒಂದೆಡೆಯಲ್ಲಿ ಕಲೆತು ಮುಂದೇನು ಎನ್ನುವಂತಹ ಪ್ರಶ್ನೆ ಬೃಹದಾಕಾರವಾಗಿ ಕಾಡುವುದಕ್ಕೆ ಪ್ರಾರಂಭ ಆದಾಗ ಪ್ರತ್ಯಕ್ಷರಾದಂತಹ ಆದಿಮಾಯೆಯಿಂದ ನಮ್ಮ ಬಗೆಯ ಸ್ಪಷ್ಟ ಚಿತ್ರಣದ ಅರಿವು ನಮಗೆ ಈಗಾಗಲೇ ಆಗಿ ಹೋಗಿದೆಯಲ್ಲ. ಆದಿಮಾಯಾದೇವಿಯ ಜ್ಞಾನಾಮೃತವನ್ನು ಪ್ರೇಮಾಮೃತವನ್ನು ಸವಿದಂತಹ ಒಬ್ಬ ಬ್ರಹ್ಮ ಪ್ರಾಜ್ಞರ ಹಾಗೆ ಬುದ್ಧಿವಂತರ ಹಾಗೆ ಮಾತನಾಡುತ್ತಾ
ಇದ್ದಾನೆ ಎನ್ನುವ ಹಾಗೆ ನಾವು ಭಾವಿಸಿದ್ರೆ ನಿನ್ನ ಈ ನುಡಿಯನ್ನು ಕೇಳುವಾಗ ಬರೇ ಬಾಲಿಶತನವೇ ವ್ಯಕ್ತವಾಗುತ್ತಾ ಇದೆಯಲ್ಲ. ಯಾವ ಆಧಾರದಲ್ಲಿ ಹೇಳ್ತಿ? ನೀನಾಡುತ್ತಾ ಇದ್ದಿ ನಾನು ಹಿರಿಯವ, ನನ್ನ ಶ್ರೇಷ್ಠತ್ವವನ್ನು ಜ್ಯೇಷ್ಠತ್ವವನ್ನು ಒಪ್ಪಿಕೊಂಡು ನೀವಿಬ್ಬರು ಮುಂದುವರಿಯಬೇಕು, ನೀವಿಬ್ಬರು ಸದಸ್ಯರು, ಈ ಮನೆಗೆ ಯಜಮಾನ ನಾನು ಎನ್ನುವ ಹಾಗೆ. ಒಂದರ್ಥದಲ್ಲಿ ನಾವಿಬ್ಬರು ಸದಸ್ಯರಲ್ಲ, ನಾವು ಮೂವರು ಒಂದು ಮನೆಯ ಸದಸ್ಯರು. ನಮ್ಮನ್ನು ಹೇಳುವವಳು ಕೇಳುವವಳು ಆ ಮಹಾಮಾತೆ ಅಲ್ವೇ? ಅದು ಹೌದಪ್ಪ. ಅವಳಿರುತ್ತಾ ಯಜಮಾನನ ಅಗತ್ಯ ಇಲ್ಲಿ ಇಲ್ಲವಲ್ಲ. ಅವಳಿರುತ್ತಾ ಇಲ್ಲ, ಅವಳು ಅಂತರ್ಧಾನ ಮಾಡಿದ್ದಾಳಲ್ಲ. ಅವಳಿಂದ ಜ್ಞಾನ ನಮಗೆ ಪ್ರದತ್ತವಾಗಿದೆಯಲ್ಲ. ಹೌದು. ಎಲ್ಲಾ ಜ್ಞಾನವು ಅನುಗ್ರಹಿತವಾದ ಬಳಿಕ ಇಂತಹ ಪ್ರಭೇದ ಯಾವ ಕಾರಣಕ್ಕೂ ಹುಟ್ಟಿಕೊಳ್ಳಬಾರದು. ನಾನು ಅದಕ್ಕೆಲ್ಲವೇ ಕೇಳಿದ್ದು, ಒಂದು ವೇಳೆ ಮುಂದೆ ಸಮಸ್ಯೆ ಬಂದ್ರೆ ಏನು ಮಾಡ್ಬೇಕಮ್ಮ? ಭಕ್ತಿಯಿಂದ ನನ್ನನ್ನೇ ನುಗ್ಗಿಸಿ ನಾನು ಅನುಗ್ರಹಿಸುವುದಕ್ಕೆ ಮುಂದಾಗುತ್ತೇನೆ. ಬ್ರಹ್ಮ ನಿನ್ನನ್ನು ಪ್ರತ್ಯೇಕವಾಗಿ ಸೂಚಿಸಲಿಲ್ಲವಲ್ಲ ಸಮಸ್ಯೆ ಪರಿಹಾರ ಮಾಡುವುದಕ್ಕೆ. ಈಗ ಸಮಸ್ಯೆಯನ್ನು ನೀನೇ ಹುಟ್ಟು ಹಾಕಿದ ಹಾಗಾಯ್ತು. ಹಾಗಾಗಿ ಇಂತಹ ಸಮಸ್ಯೆ ಬೇಡ. ಏನನ್ನೂ ಅರಿಯದೇ ಇದ್ದಾಗ ನಮಗೆ ಕೇಳಿಸಿದ್ದು ಅಕಾರ ಉಕಾರ ಮಕಾರಗಳನ್ನು, ಓಂಕಾರಾಕ್ಷರ ಪ್ರತೀತವಾದ 3 ಬೀಜಾಕ್ಷರಗಳು, ಅದರಿಂದ ಒಡಗೂಡಿದ ಓಂ ಎನ್ನುವಂತಹ ಪ್ರಣವ ನಿನಾದ. ಆ ಓಂಕಾರಾಕ್ಷರದ 3 ಬೀಜಾಕ್ಷರಗಳ ಹಾಗೆ ಬ್ರಹ್ಮ ವಿಷ್ಣು ಮಹೇಶ್ವರ 3 ಮೂರ್ತಿಗಳಾದ ನಾವು ಒಂದಾಗಿ ಮುಂದುವರಿದು ಆದಿಮಾಯಾದೇವಿಯ ಸಂಕಲ್ಪವನ್ನು ಸಾಕಾರಗೊಳಿಸುವ ಮಕ್ಕಳಾಗಬೇಕೇ ವಿನಃ ಹಿರಿ ಕಿರಿ ಎನ್ನುವಂತಹ ಪ್ರಭೇದ ಇಲ್ಲ. ನೀರಿನಲ್ಲಿ ಹುಟ್ಟುವಾಗ ಏಕಕಾಲದಲ್ಲಿ ಹುಟ್ಟಿಕೊಂಡದ್ದು ನಾವು, ಹೌದಾ ಅಲ್ವಾ? ಹಾಗಾದ್ರೆ ಹಿರಿತನ ಕಿರಿತನ ಪ್ರಭೇದ ಹುಟ್ಟಿಕೊಳ್ಳುವುದಕ್ಕೆ ಸಾಧ್ಯ ಉಂಟ? ಆದಿಮಾಯು ಅದನ್ನು ಸ್ಪಷ್ಟಪಡಿಸಿಲ್ಲ. ಹಾಗಾಗಿ ಈ ಮದ ಬೇಡ, ವಾದದಿಂದ ನಾವು ಯಾವುದನ್ನೂ ಸಾಧಿಸುವುದಕ್ಕಾಗುವುದಿಲ್ಲ. ಮುದದಿಂದಲೇ ನಿನ್ನ ಸೃಷ್ಟಿಯ ಕಾರ್ಯದಲ್ಲಿ ತೊಡಗು, ನಾನು ಪಾಲಿಸ್ತೇನೆ, ಅವ ಲಯಗೊಳಿಸ್ತಾನೆ. ಇನ್ನಾಗುದಿಲ್ಲ. ಯಾಕೆ? ಏನು ಅರಿಯದೆ ಸ್ವರೂಪ ಜ್ಞಾನ ಉಂಟಯ್ಯ ನನಗೆ. ಹಾಗಾದರೆ ನಮಗೆ ಸ್ವರೂಪ ಜ್ಞಾನ ಇಲ್ಲ ಅಂತ ಹೇಳುವುದು ಇಲ್ಲ ಅಂತ ಹೇಳುದಲ್ಲ, ಇರುವುದು ಯೋಚಿಸಬೇಕು ಅಂತ. ಜ್ಞಾನವನ್ನು ಬೇಕಾದಲ್ಲಿ ಬೇಕಾದ ಹೇಳ್ಕೊಂಡು ಹೋಗಬೇಕು ಅಂತ. ಹಿರಿಯವ ಅಂತ ಹೇಳಿದನಲ್ಲ, ತಾಯಿ ಹೇಳಿದ್ದಾಳ ನಿನ್ನನ್ನು ಪ್ರತ್ಯೇಕ ಕರೆದು ನೀನು ಹಿರಿಯವಂತ? ಪ್ರತ್ಯೇಕ ಹೇಳಬೇಕಾದದ್ದು ಇಲ್ಲ. ಮತ್ತೆ ಈಗ ನಾವಿಬ್ಬರು ತರ್ಕ ಮಾಡ್ತಾ ಇದ್ದೇವೆ, ನನ್ನ ಈ ವಾದಕ್ಕೆ ಆಕ್ಷೇಪ ಮಾಡ್ತಾ ಇದ್ದಿ. ಆಕ್ಷೇಪ ಮಾತ್ರ ಇನ್ನೊಂದು ಮಾತ್ರ ಅಲ್ಲ, ಇನ್ನೊಬ್ಬರದ್ದು ಇದ್ರೆ ಮಾತ್ರ ಆಕ್ಷೇಪ ಇದ್ರೆ ಮಾತ್ರ ಒಪ್ಪಿಕೊಳ್ಳೋಣ. ಈಗ ಹರ ಆಕ್ಷೇಪ ಮಾಡಿದ್ರೆ ಒಪ್ಪಿಕೊಳ್ಳುತ್ತೀಯ ನೀನು? ಒಪ್ಪಿಕೊಳ್ಳೋ ಪ್ರಶ್ನೆ ಇಲ್ಲ. ಮತ್ತೆ ಅವನು ಒಪ್ಪಿಕೊಳ್ಳಿಸ್ತೇನೆ ನಾನು. ಹೌದಾ? ಒಪ್ಪಿಸ್ತೇನೆ. ಹಾಗಾದ್ರೆ ಅವನಲ್ಲೊಂದು ಮಾತು ಕೇಳಿ ನೋಡೋಣ. ನೋಡೋಣ. ನಾನು ಸುಡುವೆನು ಸಕಲವ ಮುನಿಯಲಿಂದದರಿಂದ ತಿಳಗೊಳದಿತ ಎಂದನು. ಮದನಂದನ ಜನಲಯದ ವಿಚಾರವ ಪಡೆದವನಿಗೆ ನಾನು. ನಿಮ್ಮಿಬ್ಬರ ಸಂಭಾಷಣೆಯನ್ನು ಈ ರೀತಿಯಾಗಿ ನೀನು ಯಾಕೆ ವರ್ತಿಸಿದೆ ಎಂಬ ಒಂದು ರೀತಿಯಂತ ಖೇದ ನಮಗುಂಟಾಯ್ತು. ಏನಾಗಿ ಹೋಯ್ತು ಈಗ? ಹೌದಯ್ಯ, ತಾಯಿ ನಮಗೆ ಸಮಾನವಾದಂತಹ ಸ್ಥಾನ ಮಾನ ಗುಣ ಅಭಿಧಾನಗಳನ್ನು ಕೊಟ್ಟಿದ್ದಾಳೆ ಹೊರತು ಒಬ್ಬನಿಗೆ ಹೆಚ್ಚು ಕಡಿಮೆ ಕನಿಷ್ಠ ಗರಿಷ್ಠ ಈ ರೀತಿಯಾದಂತಹ ಯಾವುದೇ ತಾರತಮ್ಯವನ್ನು ತಳೆದೆ ಸಮಾನವಾಗಿ ಅನುಗ್ರಹಿಸಿದ್ದಾಳೆ ಎಂಬಿ ಮಾತ್ರಕ್ಕೆ ನೀನು ಕಾರ್ಯರಂಗಕ್ಕೆ ಇಳಿಯಬೇಕಿತ್ತು. ನೀನು ಸೃಷ್ಟಿ ಕಾರ್ಯವನ್ನು ಮಾಡಬೇಕಿತ್ತೇ ಹೊರತು ಇಲ್ಲಿ ಸೃಷ್ಟಿಯನ್ನು ಮಾಡಿದ್ದು ಯಾವುದನ್ನು? ಸಮಸ್ಯೆಯನ್ನೇ ಸೃಷ್ಟಿ ಮಾಡಿದ್ದು ಪುಣ್ಯಾತ್ಮ. ಸೃಷ್ಟಿ ಆದ ಹೌದಾ ಅಲ್ವಾ? ಹೌದು. ಯಾವುದು ಸಮಸ್ಯೆಯ? ಯಾವುದಾಗಿದೆ ಸೃಷ್ಟಿ ಹೌದಾ ಅಲ್ವಾ? ಆದ ಕಾರಣ ಬಗೆಹರಿಯದಂತ ಸಮಸ್ಯೆಯನ್ನು
ಇಲ್ಲಿ ನೀನು ಸೃಷ್ಟಿ ಮಾಡಿದ್ದಿ ಎಂಬಿ ಮಾತ್ರಕ್ಕೆ ನಾನು ದೊಡ್ಡವ, ನಾನು ಹೇಳಿದಂತೆ ನೀವು ಇಬ್ಬರು ಕೇಳಿಕೊಂಡು ಇರತಕ್ಕದ್ದು ಎಂಬ ನಿನ್ನ ಆಜ್ಞಾವಾಣಿ. ಹೌದಯ್ಯ, ಅದನ್ನ ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯತೆ ಉಂಟಾ? ಯಾಕೆ ಒಪ್ಪಿಕೊಳ್ಳಬಾರದು ಅಂತ ಯೋಗ್ಯತೆ ನಿನಗೆ ಬೇಕಲ್ವಾ? ಅಲ್ಲ, ಈಗ ನನ್ನಲ್ಲಿ ಕಡಿಮೆ ಉಂಟು, ನಿನ್ನ ಹೆಚ್ಚು ಉಂಟು ಇದ್ರಲ್ಲ ಈ ದೊಡ್ಡವಾಗಬೇಕಾದ್ದು. ಹೌದು, ಆಯ್ತು ಪುಣ್ಯಾತ್ಮ, ಈ ವ್ಯವಸ್ಥೆಯಲ್ಲಿ ಒಬ್ಬ ಯಜಮಾನನ ಅಗತ್ಯ ಉಂಟು ಎಂಬುದಾಗಿ ನಿನ್ನ ಅನಿಸಿಕೆ ತಾನೆ. ಹಾಗಿರುವಾಗ ಯಜಮಾನನ ಅಗತ್ಯವಿದೆ. ಯಾಕಂದ್ರೆ ಕಾರ್ಯ ಸುಸೂತ್ರವಾಗಿ ನಡೆಯಬೇಕು ಅಂತಾದ್ರೆ ಒಬ್ಬ ಹೇಳುವ ಬೇಕು ಬೇಕು ಬೇಕು. ಆದರೆ ಯಾರು ನೀನಾಗುವುದಿಲ್ಲ, ನೀನು ಯಜಮಾನನ ಆಗುವುದಿಲ್ಲ. ಈಗ ಸುಲಭದಲ್ಲಿ ಮುಕ್ತಾಯ ಮಾಡುವುದಕ್ಕಾಗುವುದಿಲ್ಲ. ಮೊದಲು ಹೇಳಿದ ನೀನು ಆಗುವುದಿಲ್ಲ ಅಂತೆ. ಅಲ್ಲ, ನಾನು ಆಗುವುದಿಲ್ಲ ಅಂತ ಹೇಳಿದ್ರೆ ಸಾಕಾಗುವುದಿಲ್ಲ, ಆಗುವ ಯಾರು ಅಂತ ಬೇಕಲ್ಲ. ನೀನು ಆಗುದಿಲ್ಲ, ಇವನು ಆಗುದಿಲ್ಲ, ಇಬ್ಬರು ಆಗುದಿಲ್ಲ. ಬೇರೆ ಇರಲಿ, ಯಾರಿದ್ದಾರು? ಯಾರು? ನಾನೇ. ಇನ್ನು ಸಮಸ್ಯೆ ಉಂಟು. ಆಯ್ತಲ್ಲ, ಅಲ್ಲ, ನಾನಾಗುವುದಿಲ್ಲ ಅಂತ ಹೇಳಿದ, ಆಮೇಲೆ ನೀನು ಆಗುವುದಿಲ್ಲ ಅಂತ ಹೇಳಿದ. ಈ ಮಧ್ಯವರ್ತಿಗಳಿಗೆ ಅವಕಾಶ ಕೊಟ್ಟರೆ ಹೀಗೆ ಆಗುವುದು. ಊರಿಗೆ ಉಳಿದವನೇ. ಅಲ್ಲಲ್ಲ, ಅದು ಬೇಡ, ಉಳಿತದ್ದಕ್ಕೆಲ್ಲ ನಿಮಗಿಬ್ಬರಿಗೆ ಮಾತ್ರ. ಏನಾಗ್ತೀನಿ ನೀನು? ನಾನು ಯಜಮಾನ. ಹೌದಯ್ಯ, ಅಂತ ಯೋಗ್ಯತೆ ನನಗೆ ಉಂಟಲ್ಲ, ಅಂತ ಅರ್ಹತೆ ಇದ್ದದ್ದರಿಂದ ನಾನು ಹೇಳುತ್ತಿರುವುದು. ಇಬ್ಬರ ಜಗಳ ಮೂರನೆಯವನಿಗೆ ಆದಾಯ ಅಂತ ಆಯ್ತು. ಜಾಗ್ರತೆ ಬೇಕಿನ್ನು. ಯಾರು? ಹಾಗಲ್ಲ, ಅಂತ ಯೋಗ್ಯತೆ ಯಾವುದು? ಸರಿಯಾಗಿ ನಮ್ಮ ನೋಡ ಬ್ರಹ್ಮ. ನೋಡ್ತೇನೆ. ಕೆಳಗೆಲ್ಲ ಮೇಲೆ ನೋಡ ಪುಣ್ಯಾತ್ಮ. ಮೇಲೆ ಯಾವ್ದು? ಈಗ ಕೆಳಗೆ ನೋಡ್ಬೇಕಂತಲ್ವಾ? ಮೇಲೆ ಸರಿಯಾಗಿ ಕೆಳಗಿನಿಂದ ಮೇಲಿನ ತನಕ ನೋಡಿದಂತಾದ್ರೆ ಏನು? ನನ್ನ ಕೂಡಲೇ ಅದು ಮೇಲೆ ಏನ್ ಕಾಣುತ್ತದೆ ನಿನಗೆ? ಅಯ್ಯೋ, ಇದು ಹೆಚ್ಚಿನದ್ದು ನನಗಿಲ್ಲ. ಕಣ್ಣು. ಹೌದು, ತ್ರಿನೇತ್ರ. ಮುಚ್ಚಿಕೊಂಡುಂಟಲ್ಲ ಪುಣ್ಯಾತ್ಮ. ಇದು ಮುಚ್ಚಿಕೊಂಡು ಇದೆ ಎಂಬುದಾಗ ತಾಸಾರ ಬೇಡ. ಇದು ಕಿಚ್ಚಿನ ಕಣ್ಣು, ಒಳಗಿರುವುದು ಬೆಂಕಿ ಕಣ್ಣ. ಹೌದಯ್ಯ, ಆದ ಕಾರಣ ಇದರ ಮಹತ್ವ ಏನು ಅಂತ ಗೊತ್ತಿಲ್ಲ. ನೀನು ಯಾವ ಜೀವರಾಶಿಗಳನ್ನು ಸೃಷ್ಟಿ ಮಾಡುತ್ತೀಯೋ ಅದನ್ನು ಈ ಮೂರನೇ ಕಣ್ಣಿನಿಂದ ಸುಡಬಲ್ಲಂತ ಸಾಮರ್ಥ್ಯ ನನ್ನಲ್ಲಿಂಟು. ನಾನು ಅಧಿಕ ಇದನ್ನು ಈಗ ನೀನು ಸುಡುವ ಹೌದು. ಅವನು ನಾನು ದೊಡ್ಡ ಅಂತ ಹೇಳಿ ಯಾಕೆ ಗೊತ್ತ ನಿನಗೆ? ಯಾಕೆ ಸುಡುವಕ್ಕಲ್ಲ. ಮೊದಲು ಅಧಿಕ ನಾನದರಿಂದ ನೋವರೋಳತನ ವಿಧಿಯೋ ಮಧವ ಬಿಡದೆ ನಿಮ್ಮೆಲ್ಲರ ವಿಚಾರವನ್ನು ಕೇಳಿ ಚೆನ್ನಾಗಿ ನನ್ನೊಳಗೆ ತರ್ಕಿಸಿ ನಾನು ಸ್ಪಷ್ಟವಾದಂತಹ ನಿರ್ಧಾರಕ್ಕೆ ಬಂದವರಿದ್ದೇನೆ. ನಿನ್ನೊಳಗೆ ತರ್ಕಿಸಿದ್ದರು ಸಾಕಾಗುವುದು. ನಾನು ಎಷ್ಟು ಎಂಬುದು ಗೊತ್ತಾಗಬೇಕಿದ್ರೆ ನಾನು ಮೊದಲು ಹೇಳಿದ ರಸಸ್ವರೂಪ ಜ್ಞಾನ ಯಾರಿಗುಂಟು? ನನಗೆ ಸ್ವರೂಪ ಜ್ಞಾನ ಉಂಟು. ಆದ್ದರಿಂದ ಹೇಳ್ತಾ ಇದ್ದೇನೆ, ನಾನು ಶ್ರೇಷ್ಠ, ಮಿಕ್ಕುಳಿದಂತಹ ನೀವಿರುವರು ಕನಿಷ್ಠ, ನಾನೇ ದೊಡ್ಡವ, ನೀವು ಕನಿಷ್ಠರೆನ್ನುವಂತಹ ತೀರ್ಮಾನಕ್ಕೆ ಯಾಕೆ ಬಂದಿದ್ದೇನೆ ಎಂಬುದನ್ನು ಚೆನ್ನಾಗಿ ಯೋಚಿಸಿ. ಯಾಕೆ? ತಾಯಿ ಮೊದಲಾಗಿ ಕರೆದದ್ದು ಯಾರನ್ನು? ಇವನು ನಿನ್ನ ಕರೆದದ್ದು ನಿನ್ನ ಗೊತ್ತ ವಿಷಯ. ಮೊದಲು ನನ್ನನ್ನು ಕರೆದದ್ದು, ಆಮೇಲೆ ಹರಿಯಾದಂತಹ ನಿನ್ನನ್ನು, ಆಮೇಲೆ ಈಶ್ವರನು.
ಮೊದಲು ಉದ್ಯೋಗ ಕೊಟ್ಟದ್ದು ಕೂಡ ನನಗೆ, ಮೊದಲು ವಸತಿ ವ್ಯವಸ್ಥೆಯು ನನಗೆ ಆಗಿದೆ. ಆಗಿದೆ ಅಲ್ಲ? ಹೌದಾಗಿದೆ. ಪ್ರವೇಶ ಆಗಲಿಲ್ಲ ಇನ್ನು. ಅಲ್ಲ, ಪ್ರವೇಶ ಇನ್ನು ಆಗ್ತದೆ ಈಗ, ಅದು ಹಾಗೆ ಈಗ. ಆದ್ದರಿಂದಲೇ ಮೊದಲು ಸೃಜಿಸಲು ನಗಡ್ತಿಯಲ್ಲ, ನೀನು ಕಣ್ಣು ಹಾಗೆ ಉಂಟು. ಆದ್ದರಿಂದಲೇ ನೀನು ಪದುಮಾಕ್ಷ. ನಗುತ್ತಾ ಹೇಳ್ತಾ ಇದ್ದೆ, ನಗುತ್ತಾ ಮಾತನಾಡ್ತಾ ಇದ್ದೆ, ನಗುತ್ತಾ ನಿಂತಿದ್ದೆ, ಮುಖದಲ್ಲಿ ನಗೆ ತುಂಬಿಕೊಂಡಿದೆ. ಪದುಮಾಕ್ಷ ಎನ್ನುವುದರ ಅರ್ಥ ಏನು? ಏನು? ಅರಳೆ ನಿಂತ ತಾವರೆಯ ಹಾಗೆ ದಶ ದಿಕ್ಕುಗಳಿಗೂ ತನ್ನದ್ದಾದಂತಹ ಆ ಕಣ್ಣಿನ ದೃಷ್ಟಿಯನ್ನು ಬೀರುವುದಕ್ಕೆ ಸಾಧ್ಯ ಉಂಟು ಎನ್ನುವುದೇ ಅರ್ಥ ಅಲ್ವೇ? ಆದ್ರಿಂದ ಯೋಚನೆ ಮಾಡಿದ್ದೇನೆ ನಾನು. ನಿನ್ನ ಕಣ್ಣಿನ ಆ ದೃಷ್ಟಿ ಯಾವ ಕಡೆಗೆ ಅತ್ತಿಂದಿತ್ತ ಇತ್ತಿಂದತ್ತ ಅಲ್ಲಿಂದ ಇಲ್ಲಿಂದ ಎಲ್ಲೆಲ್ಲಿ ಬಳಸಿ ಹೋಗ್ತಾ ಇದೆ ಎನ್ನುವುದನ್ನು ನಾನು ಕಂಡಿದ್ದೇನೆ. ಆದ್ದರಿಂದ ಪದುಮಾಕ್ಷರಂತಹ ನೀನು ಆ ಬಳಿಕ ಪೊರೆಯುತ್ತಿ. ನೀನು ಬರೆದ ಬಳಿಕ ಇವ ನಿಟಿಲಾಕ್ಷ, ನಿಟಿಲ ನೇತ್ರ, ಹಣಗಣ್ಣು ಇವ ಸುಡ್ತಾನೆ. ನಾವು ಸೃಷ್ಟಿಸಿದ್ದನ್ನು ಪಾಲಿಸಿದ್ದನ್ನು ಇಲ್ಲ ಅಂತ ಮಾಡಿಸ್ತಾನೆ. ಆದ್ದರಿಂದಲೇ ಈ ಮೂವರ ಉದ್ಯೋಗ, ಮೂವರ ವ್ಯವಸ್ಥೆಯನ್ನು ಕಂಡಾಗ ನಾನೇ ಶ್ರೇಷ್ಠ, ನೀವು ಕನಿಷ್ಠ. ಅದರಿಂದ ನನ್ನ ಮಾತನ್ನು ಕೇಳಿ ಸುಸೂತ್ರವಾಗಿ ನಮ್ಮ ಕಾರ್ಯಕ್ರಮ ಮುಂದುವರಿಯಿತು. ಈಗ ಸೃಷ್ಟಿಯ ಕಾರ್ಯ ಅಧಿಕ ಅಂತ. ಸೃಷ್ಟಿ ಕಾರ್ಯವು ಅಷ್ಟೊಂದು ಘನವಲ್ಲ. ಅಷ್ಟೊಂದು ಘನವಲ್ಲ. ಕೆಟ್ಟು ಹೋಗದ ತೆರದಿ, ಅದು ಕೆಟ್ಟು ಹೋಗದ ತೆರದಿ. ಸೃಷ್ಟಿ ಕಾರ್ಯವು ಅಷ್ಟೊಂದು ಘನವಲ್ಲ, ಕೆಟ್ಟು ಹೋಗದ ತೆರದಿ. ಕೊಟ್ಟು ಬೇಕಾದುದ ಪೊರೆಯುವ ಹದನವೇ, ಕೊಟ್ಟು ಬೇಕಾದುದ ಪೊರೆಯುವ ಹದನವೇ. ಶ್ರೇಷ್ಠವೆಂದರೆ ನಾರಿ, ಅದು ಶ್ರೇಷ್ಠವೆಂದರೆ ಹರಿ. ಮೊದಲಾಗಿ ವಾದಕ್ಕೆ ತೊಡಗಿ ನಾನು ವ್ಯಕ್ತಿ ದೊಡ್ಡವ ಎನ್ನುವ ಹಾಗೆ ವಿಷಯವನ್ನು ಮಂಡಿಸಿದೆಯ. ಆ ಬಳಿಕ ನಾನು ಪಡೆದಿರುವಂತಹ ಸೃಷ್ಟಿಯ ಕಾರ್ಯವು ಘನತರವಾದದ್ದು. ನೀನು ಆಡುವುದಕ್ಕೆ ಮುಂದಾಗಿದ್ದೆ. ಹೌದು, ನಿನ್ನ ಸೃಷ್ಟಿಯ ಕಾರ್ಯ ಘನತರವಾದದ್ದೇ ಹೌದು. ಆದರೆ ನೀನು ಆಡುವಷ್ಟಲ್ಲ, ಮತ್ತೆಷ್ಟು ಮಾತ್ರವಲ್ಲ, ತಾಯಿ ನನ್ನನ್ನು ಮೊದಲು ಕರೆದಿದ್ದಾಳೆ ಎಂಬ ಕಾರಣಕ್ಕಾಗಿ ನಾನು ದೊಡ್ಡವ ಎನ್ನುವಂತಹ ಅಭಿಪ್ರಾಯವನ್ನು ನೀನು ಹೊಂದಿರುವುದೇ ತಪ್ಪು ಅನ್ನಿಸ್ತಾ ಇದೆ ನನಗೆ. ನಿಜವಾಗಿ ತಾಯಿಯಾದವಳು ಮೊದಲು ಕರೆಯುವುದು ಯಾರನ್ನು ಬಲ್ಲೆಯ? ಯಾರನ್ನು? ಸಣ್ಣ ಮಗನನ್ನಲ್ವೇ? ಯಾಕೆ? ಒಂದು ವೇಳೆ ಸಣ್ಣ ಮಗನನ್ನು ತಾಯಿ ಕರೆಯದೇ ಉಳಿದಳು ಎಂದಾದರೆ ಆ ಮಗು ಅಳುವುದಕ್ಕೆ ಪ್ರಾರಂಭ ಮಾಡುತ್ತದೆ, ಹಠ ಮಾಡುತ್ತದೆ. ಇನ್ನು ನೀನು ಸಣ್ಣವ, ಅಳುವುದು ಬೇಡ ಎಂಬ ಕಾರಣಕ್ಕಾಗಿ ಮೊದಲು ನಿನ್ನನ್ನು ಕರೆದದ್ದು ಅಲ್ವೇ? ಅಲ್ಲ, ಮತ್ತೆ ಮೊದಲು ಕರೆದದ್ದು ಯಾಕೆ ಗೊತ್ತುಂಟ? ಮಿಕ್ಕುಳಿಯವರಿಗೆ ವ್ಯವಸ್ಥೆ ಮಾಡಬೇಕಿದ್ರೆ ಹಿರಿಯ ವ್ಯವಸ್ಥೆಯಲ್ಲಿ ಇರಬೇಕಾ ಬೇಡುವ? ಹಿರಿಯವನಿಗೆ ವ್ಯವಸ್ಥೆ ಇಲ್ಲ ಅಂತ ಆದ್ರೆ ಕಿರಿಯವರಿಗೆ ವ್ಯವಸ್ಥೆ ಆಗ್ತದ? ವ್ಯವಸ್ಥೆ ಎಲ್ಲವೂ ಸಾಂಗವಾಗಿ ಅಲ್ಲಿಂದಲೇ ಕೊಡಲ್ಪಟ್ಟಿದೆ. ಅದನ್ನು ಸಾಂಗವಾಗಿ ಮುಂದುವರಿಸಬೇಕಾದದ್ದು ನಮ್ಮ ಕರ್ತವ್ಯ. ಪ್ರತ್ಯೇಕ ನೀನು ವ್ಯವಸ್ಥೆ ಮಾಡುವಂತಹ ಅಗತ್ಯವೂ ಇಲ್ಲ. ಮತ್ತೆ ನಿನ್ನ ಸೃಷ್ಟಿಯ ಕಾರ್ಯವೇ ಅಧಿಕ ಮೊದಲು ಎನ್ನುವ ಹಾಗೆ ಆಡಿದ್ರೂ ಅದನ್ನು ಒಪ್ಪಿಕೊಳ್ಳುವುದಕ್ಕಾಗುವುದಿಲ್ಲ. ಯಾಕೆ? ಸೃಷ್ಟಿ, ಸ್ಥಿತಿ, ಲಯ, ತಿರೋಭಾವ ಹಾಗೂ ಅನುಗ್ರಹ ಎನ್ನುವುದು ಇವು ಪಂಚಕೃತ್ಯಗಳು. ಒಂದರ ಹಿಂದೆ ಒಂದು ಸುತ್ತುತ್ತಾ ಇರುವ ಕಾರಣ ಇದನ್ನು ವಾರಂ ಎನ್ನುವ ಹಾಗೆ ಕರೆಯುತ್ತಾರೆ. ಸೃಷ್ಟಿ, ಸ್ಥಿತಿ, ಲಯ, ತಿರೋಭಾವ, ಅನುಗ್ರಹ ಹೀಗೂ ಆಡಬಹುದು. ಸ್ಥಿತಿ, ಲಯ, ಸೃಷ್ಟಿ,
ಅನುಗ್ರಹ ತಿರೋಭಾವ ಹೀಗೂ ಹೇಳಬಹುದು. ಲಯ ಸ್ಥಿತಿ ಸೃಷ್ಟಿ ಅನುಗ್ರಹ ತಿರೋಭಾವ ಹೀಗೂ ಹೇಳಬಹುದು. ನಾವು ಎಲ್ಲಿಂದ ತೊಡಗುತ್ತೇವೆಯೋ ಅದೇ ಮೊದಲಾಗುತ್ತದೆಯೇ ವಿನಃ ಸ್ಪಷ್ಟವಾಗಿ ಸೃಷ್ಟಿಯೇ ಮೊದಲು ಎನ್ನುವ ಹಾಗೆ ಆಡುವುದಕ್ಕಾಗುವುದಿಲ್ಲ. ಯೋಚಿಸಿ ನೋಡು, ನೀನೊಂದು ವೃತ್ತವನ್ನು ಚಿತ್ರಿಸು, ಅದಕ್ಕೆ ಆದಿಯಲ್ಲಿ ಅಂತ್ಯದಲ್ಲಿ ಎನ್ನುವ ಹಾಗೆ ನಮಗೆ ಸ್ಪಷ್ಟವಾಗಿ ಹೇಳುವುದಕ್ಕೆ ಹೇಗೆ ಆಗುವುದಿಲ್ವೋ ಹಾಗೆ ಸೃಷ್ಟಿಯೇ ಮೊದಲು ಎನ್ನುವ ಹಾಗೆ ನಿನ್ನ ಅಭಿಪ್ರಾಯವನ್ನು ಒಪ್ಪಿಕೊಳ್ಳುವುದಕ್ಕಾಗುವುದಿಲ್ವಲ್ಲ ಬ್ರಹ್ಮ? ಒಪ್ಪಿಕೊಳ್ಬೇಕಾಗ್ತದೆ. ಯಾಕೆ? ನೀನೇ ಹೇಳಿದಂತಹ ಆಧಾರವನ್ನೇ ಯೋಚಿಸಿದರೆ ತಾಯಿ ಮೊದಲ ಕರೆದಲ್ಲಿ ಅಂತ ಹೇಳು, ಮಗನೇ ಬ್ರಹ್ಮ ಸೃಷ್ಟಿಸು. ಹಾಗಿದ್ರೆ ಚಕ್ರ ಅಲ್ಲಿಂದಲೇ ಪ್ರಾರಂಭ. ಅದಕ್ಕಿಂತ ಪೂರ್ವದಲ್ಲಿ ಆಡಿದಂತಹ ನುಡಿಯನ್ನ ಯೋಚಿಸಿ ನೋಡಂತೆ ನೀನು. ಏನು? ಕಳೆದ ಕಲ್ಪದಲ್ಲಿ ಲಯವಾದದ್ದನ್ನು ಪುನಃ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸಿ. ಹಾಗಾದ್ರೆ ನಮಗೆ ಮೂಲ ಯಾವುದು? ಕಳೆದ ಕಲ್ಪದ್ದು. ಅಲ್ಲಿ ಲಯವಾಗಿದೆ, ಅಲ್ಲಿಂದಲೇ ತೊಡಗುವುದು. ಈಗ ಈಶ ಬಂದು ಮಧ್ಯೆ ಹೇಳುತ್ತಾನೆ ಲಯದಿಂದಲೇ ತೊಡಗುವುದು, ಅಲ್ಲಿ ಲಯ ಆಗಿದೆ, ಆ ಬಳಿಕ ನೀನು ಸೃಷ್ಟಿಯಲ್ಲಿ ತೊಡಗುವುದು. ಹಾಗಾದ್ರೆ ನಮಗೆ ಪೂರ್ವದಲ್ಲಿ ಕೊಂಡೇ ಇದೆ ಎನ್ನುವುದೇ ಸುಸ್ಪಷ್ಟ ತಾನೆ. ಹಾಗಾಗಿ ಅದನ್ನು ಸ್ಪಷ್ಟವಾಗಿ ಒಪ್ಪಿಕೊಳ್ಳುವುದಕ್ಕಾಗುವುದಿಲ್ಲ. ಮತ್ತೆ ನಿನ್ನ ಸೃಷ್ಟಿ ಎನ್ನುವುದು ಕ್ಷಣ ಮಾತ್ರದಲ್ಲಿ ಆಗುವಂಥದ್ದು, ಅವನ ಲಯವೂ ಹಾಗೆ. ಆದರೆ ನನ್ನದಾದಂತಹ ಪಾಲನಾ ಕಾರ್ಯದ ಬಗ್ಗೆ ನೀನು ಯೋಚಿಸಿ ನೋಡಂತೆ. ಸುದೀರ್ಘ ಅವಧಿಯಲ್ಲಿ ನಾನು ಅದರಲ್ಲಿ ತೊಡಗಿಸಿಕೊಳ್ಳಬೇಕು. ತಾಳ್ಮೆ ಅದಕ್ಕೆ ಪ್ರತೀಕವಾಗಿರುತ್ತದೆ. ನೀನೊಂದು ಬೀಜವನ್ನು ಬಿತ್ತು, ಅದರ ಬಳಿಗೆ ಹೋಗದೇ ಇದ್ರೆ, ಪೋಷಕಾಂಶಗಳನ್ನು ಒದಗಿಸದೇ ಇದ್ರೆ ಅದು ಏನಾಗುತ್ತದೆ? ಸುಟ್ಟು ಹಾಳಾಗಿ ಹೋಗುತ್ತದೆ. ಹಾಗಾದರೆ ಅದಕ್ಕೆ ಬೇಕಾದಂತಹ ನೀರನ್ನು ಪೋಷಕಾಂಶವನ್ನು ಒದಗಿಸಬೇಕಾದವ ನಾನು. ಹುಟ್ಟು ಬದುಕು ಸಾವು ಎನ್ನುವ ಹಾಗೆ ಮೂರು ಅವಸ್ಥೆಗಳು. ಹುಟ್ಟು ಹಾಗೂ ಕೊನೆಯ ಸಾವು ಎನ್ನುವುದು ಅದು ಪ್ರಧಾನವಲ್ಲ. ಅದರ ಮಧ್ಯದಲ್ಲಿ ಬರುವ ಜೀವಿಯ ಜೀವನ ಯಾವುದುಂಟು ಅದೇ ನಿಜವಾಗಿ ಪರಿಗಣಿಸಲ್ಪಡುತ್ತದೆ. ಆ ಜೀವಿಯ ಜೀವನ ಪೂರ್ತಿ ನಾನು ಅವನೊಂದಿಗೆ ಇದ್ದು ಅಮೃತ ತುಲ್ಯವಾದಂತಹ ನನ್ನ ಪಾಲನಾ ಕರ್ತವ್ಯದಲ್ಲಿ ತೊಡಗಿಸಿಕೊಂಡು ಪ್ರಪಂಚ ಮುಖದಲ್ಲಿ ಅವನ ಇರವನ್ನು ನಾನು ತೋರಿಸಬೇಕಾಗುತ್ತದೆ. ಹಾಗಾಗಿ ಅಂತಹ ಶ್ರೇಷ್ಠ ಕರ್ತವ್ಯವನ್ನು ಹೊಂದಿದವ ನಾನು. ನಿನ್ನ ಸೃಷ್ಟಿಗೆ ನೆಲೆಯನ್ನು ಬೆಲೆಯನ್ನು ಒದಗಿಸಬೇಕಾದದ್ದು ನನ್ನ ಪಾಲನೆ. ಹಾಗಾಗಿ ಸೃಷ್ಟಿ ಅಧಿಕ ನನಗೆ ಅನ್ನಿಸುವುದಿಲ್ಲ, ಪಾಲನೆಯ ಶ್ರೇಷ್ಠ ಅನ್ನಿಸುವುದಿಲ್ವೇನು? ನೀನೇ ಹೇಳಿದ ಹಾಗೆ ಕ್ಷೇತ್ರವೇ ಪ್ರಮುಖವಾದ್ದು, ಪೊರೆಯುವಾದರೆ ಶ್ರೇಷ್ಠ ಅಂತ ಹೇಳಿದ್ರೆ ನಾನು ಒಪ್ಪಿಕೊಳ್ಳುವುದಿಲ್ಲ. ಯಾಕೆ ಗೊತ್ತಾ? ನೀನು ಪೋಷಕಾಂಶ ಕೊಡ್ತಿ, ನೀರನ್ನು ಕೊಡ್ತಿ, ಗೊಬ್ಬರವನ್ನು ಕೊಡ್ತಿ, ಎಲ್ಲವೂ ಸರಿಯೇ, ಬೀಜವೇ ಸರಿ ಇಲ್ಲ ಇದ್ರೆ ಬೀಜ ಸರಿಪಡಿಸಬೇಕು ನೀನು. ಆದ್ರಿಂದ ಹೇಳುವುದು ಬೀಜ ಸರಿ ಉಂಟು, ನೀನೇನು ಮಾಡ್ಬೇಕಾದ ಗೊತ್ತಾ ಈ ಕೆಲಸ? ನಿನಗೆ ಬೀಜ ಕೊಡಲ್ಪಟ್ಟದ್ದು ಎನ್ನುವ ಹಾಗೆ ಆಲೋಚಿಸಬೇಕಲ್ಲ ನೀನು. ಹೌದು, ಹಿಂದಿನ ಅಲ್ಲಿಂದಲೇ ಅಲ್ವಾ? ಹೌದು, ಅದನ್ನಲ್ವಾ ನೀನು ಬಿತ್ತುವುದು. ಯಾವುದೇ ಬೀಜ ಇದ್ರೂ ಕೂಡ ಬೀಜ ಮೊಳಕೆ ಹೊಡೆದ ಫಸಲು ಕ್ಷೇತ್ರವು ಮುಖ್ಯವೇ. ಹಾಗೆಂದು ಬೀಜವು ಉತ್ತಮವಾಗಿ ಇರಬೇಕು. ನೇಪಥ್ಯದಲ್ಲಿ ಎಷ್ಟೇ ರಂಗದಲ್ಲಿ ಅಭಿನಯಿಸುವಂತಹ ಪಾತ್ರಧಾರಿಗಳಿರ್ಲಿ, ನೇಪಥ್ಯದಲ್ಲಿ ಉಂಟು ಎನ್ನುವ ಮಾತ್ರಕ್ಕೆ ಅದೇ ಹಾಗಾಗುವುದಿಲ್ಲ. ನೇಪಥ್ಯದಿಂದ ಹೊರಗೆ ಬರ್ಬೇಕಾ, ಮಂಟಪಕ್ಕೆ ಬರ್ಬೇಕಾ ಬೇಡ, ರಂಗಮಂಟಪಕ್ಕೆ ಬರ್ಬೇಕಾದ್ರೆ ಈ ಬ್ರಹ್ಮ ಆದ್ರಿಂದ ದೊಡ್ಡವ ಅಲ್ಲಿಂದ ಕೊಡಲ್ಪಟ್ಟಿದೆ ಎನ್ನುವ ಕಾರಣಕ್ಕಾಗಿ ಮೂವರಿಗೂ ಸಮಾನವಾಗಿ ಹಂಚಲ್ಪಟ್ಟಿದೆ. ನಾವು ನಿಮಿತ್ತ ಮಾತ್ರ, ಮಾತೆಯಿಂದ ಎಲ್ಲವೂ ಒದಗಿಸಲ್ಪಟ್ಟಿದೆ ಎಂದಾದ ಬಳಿಕ ಅವಳೇ ನಮಗೆ ಪ್ರಧಾನ ಎನ್ನುವಂತಹ ನೆಲೆಯಲ್ಲಿ ನಾನು ನನ್ನದಾದಂತಹ ವಾದವನ್ನು ಮಂಡಿಸಿದ್ದೇ ವಿನಃ ನಾನು ಶ್ರೇಷ್ಠನಾಗಬೇಕು ಜ್ಯೇಷ್ಠನಾಗಬೇಕು ಎನ್ನುವಂತಹ ಅನಿಸಿಕೆಯಿಂದ ಈ ವಿಷಯವನ್ನು ಪ್ರಸ್ತಾಪಿಸಿದ್ದಲ್ಲ. ಹಾಗಾಗಿ ಸಹಮತದಿಂದ ಮುಂದುವರಿದರೆ ಯಾವ ತೊಡಕು ಆಗುವುದಿಲ್ವಲ್ಲ. ಇನ್ನು ಸಹಮತ ಇಲ್ಲ, ನಾನು ಶ್ರೇಷ್ಠ ಒಪ್ಪಿಕೊಳ್ಳತಕ್ಕದ್ದು ನೀವು. ಏನು ಮಾಡುವುದಪ್ಪ ಈಗ? ಸರಿ, ನಮ್ಮಿರುವರ ವಾದವನ್ನು ಜ್ಞಾನದ ಕಣ್ಣನ್ನು ಹೊಂದಿರುವ ಹರ ಆಲಿಸ್ತಾ ಇದ್ದಾನೆ. ಅವ ಯಾರಿಗೆ ಸಹಮತ ಕೊಡ್ತಾನೆಮ್ಮ ನೋಡೋಣ, ಅವನ ಮಾತಿಗೆ ಪೂರಕವಾಗಿ ನೋಡೋಣ, ಯೋಚಿಸೋಣ. ಹರನಿಂದ ನಾಕ್ಷಣ ಸರಿ ನಿನ್ನ ವಚನವು ಪುರಿಯುವತನೆ ಶ್ರೇಷ್ಠನು. ಹರಿಹರಮ್ಮಲ್ಲಿ ಭೇದವಿಲ್ಲದೆ ನಿನ್ನು, ಹರಿಹರಮ್ಮಲ್ಲಿ ಭೇದವಿಲ್ಲದೆ ನಿನ್ನು ಎರಗವಾಗಿಯೇ ನಾನು. ಹರನಿಂದ ನಾಕ್ಷಣ ಸರಿ ನಿನ್ನ ವಚನವು ಪುರಿಯುವತನೆ ಶ್ರೇಷ್ಠನು. ಹರಿ ಸರಿ 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 ಕೇಳಿಸಿದ ಬ್ರಹ್ಮ. ನಿಲ್ಲು ಸರಿ 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 3 ಬಾರಿ ಹೇಳಿ. ಹೌದು, ಏನು ವಿಶೇಷ ಅಂದ್ರೆ 3 ಬಾರಿ ಹೇಳಬೇಕು ಅಂತಾದ್ರೆ ಇದು 3ರಿಗೂ ಅನ್ವಯವಾಗ್ತದೆ. ಅನ್ವಯ ಆಗ್ಲಿ. ಅಂದ್ರೆ ಯಾವುದು ಸರಿ ಅಂತ ಹೇಳಬೇಕು. ಹೌದಯ್ಯ, ಹರಿ ನೀನಿಂದ ವಚನ ಸರಿ. ಹೌದಾ? ಅವನಿಗೆ ಅದನ್ನು ಹೇಳಬೇಕು. ಆ ವಚನ ನನ್ನ ಮನಸ್ಸಿಗೂ ಸರಿ, ನಿನಗೂ ಸರಿ ಅನ್ನಿಸುತ್ತಾ? ಇಲ್ಲಿ 2 ಆಯ್ತಾ, ಇನ್ನು 3ನೇದು ಇವನಿಗೆ. ಓ ಬ್ರಹ್ಮ, ಏನು ವಾದದಿಂದ ಹಿಂದೆ ಸರಿ, ಇದೇ ಸರಿ ಎಂಬ ಶಬ್ದಕ್ಕೆ ಉತ್ತರ ಅಲ್ಲ. ಹೌದು, ನೀನ್ ಇಷ್ಟು ಹೇಳಿದ್ರೆ ಸಾಕಾಗುದಿಲ್ಲ, ಮತ್ತೆ ವಾದಿಯನ್ನು ಸರಿಯೋಣ, ತೀರ್ಮಾನ ಕೊಡ್ಬೇಕಾಗ. ಹೌದಯ್ಯ, ಯಾಕಂದ್ರೆ ನಾನು ದೊಡ್ಡ ಎಂಬುದಾಗಿ ಇನ್ನು ಮೊದಲೇ ನೀನು ಪ್ರತಿಪಾದನೆ ಮಾಡ್ಲಿಕ್ಕೆ ಹೊರಟವ. ಆದ್ರೆ ನಿಮ್ಮ ಮೂವರನ್ನು ತುಲನೆ ಮಾಡಿದಂತಾದ್ರೆ ನಿನ್ನ ಸೃಷ್ಟಿ ಕಾರ್ಯಕ್ಕೂ ಕ್ಷಣ ಮಾತ್ರದಲ್ಲಿ ನಡೆಯುವಂತ ಕಾರ್ಯ ಮಾತ್ರವಲ್ಲ, ನನ್ನ ಲಯದ ಕಾರ್ಯವು ಕ್ಷಣ ಮಾತ್ರದಲ್ಲಿ ನಡೆಯುವಂತ ಕಾರ್ಯ. ನೀನು ಸೃಷ್ಟಿ ಮಾಡುತ್ತಿ, ನಾನು ಆವಾಗಲೇ ಅದನ್ನು ಸುಡುತ್ತೇನೆ. ಹಾಗಾದ್ರೆ ನೀನು ಸೃಷ್ಟಿ ಮಾಡಲ್ಲ,
ಹೇಳಿದ್ದಷ್ಟೇ. ಪಾಲಿಸ್ಬೇಕು. ಹೌದು, ಹೇಳಿದ್ದಷ್ಟೇ. ಆದ ಕಾರಣ ಒಂದು ವೇಳೆ ನಾನು ಸುಟ್ಟೆನು ಅಂತಾದ್ರೆ ನೀನು ಸೃಷ್ಟಿ ಮಾಡಿದ್ದಕ್ಕೆ ಬೆಲೆಯಲ್ಲಿ ಉಂಟು. ನೀನು ಸೃಷ್ಟಿ ಮಾಡಿದ್ದಕ್ಕೆ ಬೆಲೆ ಬರಬೇಕು ಅಂತಾದ್ರೆ ಇವನ ಪಾಲನ ಕಾರ್ಯ ಆಗಲೇಬೇಕು. ಅಂದರೆ ಜೀವಿಯ ಅಸ್ತಿತ್ವವೇ ಇರುವುದು ಪಾಲನ ಕಾರ್ಯದಲ್ಲಿ. ಆದ ಕಾರಣ ಮತ್ತೊಂದು ಉಪಮೆಯನ್ನು ಕೊಡ್ತಾ ಇದ್ದೇನೆ. ನಿನ್ನ ಸೃಷ್ಟಿ ಕಾರ್ಯವನ್ನು ಇವನ ಪಾಲನ ಕಾರ್ಯವನ್ನು ತುಲನೆ ಮಾಡಿದಂತಾದ್ರೆ ಬೆಳ್ಳಿಯು ಬಂಗಾರವು ಸಮ ತೂಕದಲ್ಲಿ ಇದ್ದರೂ ಕೂಡ ಮೌಲ್ಯಮಾಪನ ಮಾಡಿದಾಗ ಬಂಗಾರವೇ ಶ್ರೇಷ್ಠತೆಯನ್ನು ಪಡೆಯುತ್ತದೆ. ಅಲ್ಲ, ಆದಕಂದ್ರೆ ಪಾಲನ ಕಾರ್ಯ ಅಂತ ಬಂಗಾರಮಯವಾದಂತ ಸ್ವರ್ಣಮಯವಾದಂತ ಕಾರ್ಯ ಎಂಬುದಾಗಿ ನಾನು ಹೇಳುವುದರ ಮೂಲಕ ಹರಿ ನಮ್ಮಲ್ಲಿ ಭೇದ ಉಂಟ ಇಲ್ವಾ? ಹರಿಹರರಲ್ಲಿ ಭೇದವಿಲ್ಲ. ನಮ್ಮಲ್ಲಿ ಗುಣಪ್ರಭೇದ ಇರಬಹುದು ಅಥವಾ ನಮ್ಮ ಕಾರ್ಯಕ್ಷೇತ್ರ ಬೇರೆ ಇರಬಹುದು. ಆದ್ರೆ ತಾತ್ವಿಕವಾಗಿ ನಾನು ನೀನು ಒಂದೇ ಎಂಬುದರಿಂದ ಈ ವಾದ ಇತ್ಯರ್ಥಕ್ಕೆ ಬರಬೇಕಾ ಒಂದು ತೀರ್ಮಾನಕ್ಕೆ ನಾನು ಬಂದಿದ್ದೇನೆ. ನಾನು ನೀವೇ ಐಕ್ಯನಾಗುತ್ತೇನೆ. ನೀನೀಗ ನನ್ನೊಟ್ಟಿಗೆ ಬರುವುದಕ್ಕೆ ಹೌದು. ಆಯ್ತು, ಆಕ್ಷೇಪ ಇಲ್ಲ. ಹೀಗೆ ನೀನು ಮಹಾಜಾಣ, ನೀನು ಕಾರ್ಯಜಾಣ ಎನ್ನುವುದನ್ನು ಈ ಕ್ಷಣದಲ್ಲಿ ಅರ್ಥ ಮಾಡಿಕೊಂಡಿದ್ದೇನೆ. ನೀವಿರು ಮಾತನಾಡುತ್ತಾ ಬಹುಮತವನ್ನು ಕ್ರೋಢೀಕರಿಸುವುದಕ್ಕೆ ಎಷ್ಟು ಕಾಲ ಹೊಂದಿರಲಿಲ್ಲ. ನೀವು ಬಹುಮತ ಪಡೆಯುವುದಕ್ಕಾಗಿ ನನ್ನಲ್ಲಿ ವಾದ ಮಾಡುತ್ತಾ ವಾದವನ್ನು ಮುಂದುವರಿಸುತ್ತಾ ಇಬ್ಬರು ಒಂದಾಗಿದ್ದೀರಿ. ನಿನ್ನ ಪಕ್ಷ ಇತರ ಅಂತ ಆಯ್ತು ಅಲ್ಲ, ನೀವಿಬ್ಬರು ಒಂದಾಗಿ ಒಂದು ಪಕ್ಷ ಮೇಲೆ ಉಂಟೀಗ. ಬೇಡ, ನಾನು ವಿರೋಧ ಪಕ್ಷದಲ್ಲಿ ಉಳಿದುಕೊಳ್ತೇನೆ. ಹೌದಾ? ಸುಲಭ ಅಲ್ವಾ? ಯಾಕೆ ಟೀಕಿಸ್ಲಿಕ್ಕೆ ಆಗ್ತದಲ್ಲ? ಟೀಕಿಸ್ತೇನೆ, ಬಿಡುವುದಿಲ್ಲ. ಹೇಗಾದ್ರೂ ನಾನು ದೊಡ್ಡ ಮಾತಾಗಬೇಕು. ಆದ್ದರಿಂದ ಪ್ರಯತ್ನ ಬರ್ತಾ ಇದ್ದೇನೆ. ಹಾಗೆಂದು ನೀವಿಬ್ಬರು ಎರಡಲಾಗಿದ್ದರೇನು ನನಗೆ ಭೀತಿ ಇಲ್ಲ. ಅದು ಹಾಗೆ ಕೆಲವರು ಒಳಗೊಳಗೆ ಭಯವನ್ನು ಹೊಂದಿ ಹೇಳೋದಕ್ಕೆ ಹೆದರಿಕೆ ಆಗ್ತಲ್ಲ. ಸ್ವಲ್ಪ ಮೊಂಡು ಧೈರ್ಯ ಮಾಡಿ ನನಗೇನು ಭೀತಿ ಇಲ್ಲ, ಒಳಗೆ ಭೀತಿ ಉಂಟು. ಯಾರು ಹೇಳಿದ್ದು? ಅಲ್ಲ, ನಾನು ಇತರರನ್ನು ಅನ್ವಯಿಸಿ ಹೇಳಿದ್ದು. ಇತರರಿಗೆ ನಾನು ಹೇಳ್ತೇನೆ, ಭಯವೂ ಏನೂ ನನಗಿಲ್ಲ. ಇಲ್ವಾ? ಹಾಗೆಂದು ಈವರೆಗಿನ ವಾದದಲ್ಲಿ ಹಿರಿಯ ಕಿರಿಯ ಯಾರು ತೀರ್ಮಾನವಾಗಿಲ್ಲ. ನೀನು ಸಿಟ್ಟು ಮಾಡಬೇಡ, ಅವ ಸೇರಿದಲ್ಲ. ನೀನು ಬರುವುದಿದ್ರೆ ಮುಕ್ತ ಅವಕಾಶ ಉಂಟಲ್ಲ, ಬಾ ಬ್ರಹ್ಮ. ಅದರಿಂದ ಕಾರ್ಯಜಾಣ ಅಂತ ಹೇಳಿದ್ದೇನೆ ನಾನು. ಎಲ್ಲರನ್ನೂ ಸ್ವೀಕರಿಸ್ತೀನಿ. ಹಾಗೆ ಸ್ವೀಕರಿಸೋದಕ್ಕೆ ನಾನು ಬಿಡುವುದಿಲ್ಲ. ಈಗ ತೀರ್ಮಾನಕ್ಕೆ ನಾನು ಬಂದಿದ್ದೇನೆ. ನನ್ನಲ್ಲಿ ಭುಜ ಬಲ ಉಂಟು, ನಿನ್ನಲ್ಲಿಯೂ ಭುಜ ಬಲ ಉಂಟು. ಯಾರಲ್ಲಿ ಅಧಿಕವಾಗಿದೆಯೋ ಅವನೇ ಶ್ರೇಷ್ಠ ಎಂದು ನಾವೀರನ್ನು ತೀರ್ಮಾನಿಸಿಕೊಳ್ಳೋಣ. ಹೋರಾಡು. ಹೊಡೆದಾಟ, ಈ ಹೊಡೆದಾಟ ಬಡಿದಾಟದಿಂದ ಏನನ್ನು ನಾವು ಸಾಧಿಸಿದ ಹಾಗಾಗುತ್ತದೆ. ನಮ್ಮ ಕಾರ್ಯಬಾಹುಳ್ಯ ಅಲ್ಲ, ನಮ್ಮ ಬಾಹುಬಾಹುಳ್ಯ ಏನು ಎನ್ನುವುದೇ ವ್ಯಕ್ತವಾಗುತ್ತದೆ ವಿನಃ ನಮ್ಮ ಅಂತಸ್ತತ್ವವನ್ನು ತಿಳಿಯುವುದಕ್ಕಾಗುವುದಿಲ್ವಲ್ಲ ಬ್ರಹ್ಮ. ಮೂಲ ಪುರುಷರಾದ ನಾವೇ ಹೊಡೆದಾಟಕ್ಕೆ ಪ್ರಾರಂಭ ಮಾಡಿದರೆ ನಿನ್ನಿಂದ ಸೃಜಿಸಲ್ಪಡುವಂತಹ ಜೀವರಾಶಿಗಳಿಗೆ ಪರೋಕ್ಷವಾಗಿ ಅದೇ ಪಾಠ ಆಗುತ್ತದೆ. ಹಾಗಾಗಬಾರದು. ಈಗ ನಾವು ತಾಯಿ ಆಡಿರುವ ಮಾತಿನ ಕಡೆಗೆ ಸರಿಯಾಗಿ ಲಕ್ಷ್ಯವನ್ನು ಹರಿಸಬೇಕು. ತಾಯಿ ಆಡಿದ್ದೇನು? ಕಳೆದ ಕಲ್ಪದಲ್ಲಿ ಲಯವಾದದ್ದನ್ನು ಸೃಷ್ಟಿಸಿ ಪಾಲಿಸಿ ಲಯಗೊಳಿಸಿ. ಕಳೆದ ಕಲ್ಪದ್ದು ಎಲ್ಲಿದೆ ಬ್ರಹ್ಮ? ನಮ್ಮಲ್ಲೇ ಅಷ್ಟಿಷ್ಟು ಸೇರಿಕೊಂಡಿದೆ. ಹೌದಾ ಅಲ್ಲ? ಹೌದು. ಯಾರ್ಯಾರ ಹೊಟ್ಟೆಯಲ್ಲಿ ಎಷ್ಟೆಷ್ಟು ಇದೆ ಎನ್ನುವ ಸ್ಪಷ್ಟ ಕಲ್ಪನೆ ಮಾತ್ರ ನಮಗಿಲ್ಲ. ಅದನ್ನು ತಿಳಿಯುವುದು ಹೇಗೆ? ಒಬ್ಬರ ಉದರವನ್ನು ಮತ್ತೊಬ್ಬರು ಪ್ರವೇಶ ಮಾಡಿ ಅಲ್ಲಿ ಶೋಧಿಸಿ ಹೊರಬಂದು ತಿಳಿಸುವುದರ ಮೂಲಕವಾಗಿ ಸಮರ್ಥವಾದಂತಹ ನಿರ್ಧಾರಕ್ಕೆ ಬರುವುದಕ್ಕಾಗುತ್ತದೆಯಲ್ಲ. ಹಾಗಿದ್ರೆ ಹೊಡೆದಾಟ ಬೇಡ. ಬೇಡ. ವಾದದಿ ಫಲವಿಲ್ಲ, ಶೋಧನೆಯಿಂದಲೇ ಸಾಧಿಸಿ ತಿಳಿಯುವ ನಿಜವ. ಯಾವ ರೀತಿಯಲ್ಲಿ ನಾವು ಶೋಧನೆ ಮಾಡುವುದೀಗ? ನಿನ್ನ ಉದರವನ್ನು ನಾನು, ನನ್ನ ಉದರವನ್ನು ನೀನು ಶೋಧನೆ ಮಾಡುವುದು. ನಮ್ಮ ಒಳಗೆ ಉಂಟು, ಏನು ಸತ್ವ ಇದೆ ಎಂದು ಈ ರೀತಿ ತಿಳಿದುಕೊಳ್ಳೋಣ. ಸರಿ, ನನಗೊತ್ತು ಗೊತ್ತಾಗ್ಬೇಕಾದ ನಿನಗಲ್ವ ಈಗ? ಅಲ್ಲ, ನನಗೂ ಉತ್ತರ ಬೇಕಲ್ಲ. ನೀನು ಒಂದು ಹೇಳಿದ್ರೆ ಗೊತ್ತಾಗ್ತದೆ ಅಲ್ವ ನನಗೆ? ಅಲ್ಲ, ಆವಾಗದಿಂದ ನೀನು ಹೇಳುತ್ತಾ ಇದ್ದೀನಿ ನಾನು ಮೊದಲ, ನೀನೇ ಮೊದಲೊಮ್ಮೆ ಶೋಧನೆ ಮಾಡು ಅಂತ. ಬೇಡ. ಯಾಕೆ? ಈಗ ನನಗೆ ಸುಲಭದ ಬಂದು ಹೇಳಿದ್ರೆ ಇಷ್ಟು ಕೆಲಸ ಉಳಿಯುತ್ತಲ್ಲ. ಈಗ ನಾನೆಷ್ಟು ದೊಡ್ಡವ ನನಗೆ ಗೊತ್ತಾದ್ರೆ ಇವರಿಗೆ ದೊಡ್ಡವ ನಾನೇ. ಎಷ್ಟು ದೊಡ್ಡವ, ಹೇಗೆ ದೊಡ್ಡವ ನೀನೇ ತಿಳಿದುಕೊಂಡ್ರೆ ಇಬ್ಬರ ತೀರ್ಮಾನ ಆಯ್ತಲ್ಲ. ನೀನೆಷ್ಟು ದೊಡ್ಡವ, ನಾನೆಷ್ಟು ದೊಡ್ಡವ ಮತ್ತೆ ಗೊತ್ತಾಗ್ತದ. ಅದೇ ಬೇಡ. ಸರಿ, ಎಷ್ಟು ದೊಡ್ಡವ ಅದೆಲ್ಲ ಬೇಡ. ಸರಿ, ಬೇಡ. ನಾನೇ ಮೊದಲು ಹೋಗ್ತೇನೆ, ಶೋಧಿಸ್ತೇನೆ. ಹೋಗುವುದಕ್ಕೆ ದಾರಿ ಹೌದಾ?
ಕಲಿಸ್ರಿ. ಸುಲಭದಲ್ಲಿ ನೀವು ದೊಡ್ಡವ ಬ್ರಹ್ಮ ಅಂತ ಹೇಳಿ ಒಪ್ಪಿಕೊಂಡ್ರೆ ಇಷ್ಟೆಲ್ಲ ಕಷ್ಟ ಇತ್ತ? ಸುಲಭದಲ್ಲಿ ನಿಮ್ಮ ವಾದವು ಮುಗಿಯಿತು, ತೀರ್ಮಾನ ಆಗ್ತಿತ್ತು. ತೀರ್ಮಾನಕ್ಕೆ ಅವಕಾಶ ಇಲ್ಲ ಅಂತ ಆಯಿತು. ಅನಿವಾರ್ಯವಾಗಿ ಅನಿರೀಕ್ಷಿತವಾಗಿ ನಾನು ಸ್ಟೇಷನ್ ಒಪ್ಪಿಸಿಕೊಳ್ಳಬೇಕಾಗ್ತದೆ. ಆದ್ದರಿಂದ ನನ್ನ ದೇಹದಲ್ಲಿ ಅಡಕವಾಗಿರುವಂತಹ ನವದ್ವಾರ ಬೇಡ, ಒಂದು ದ್ವಾರವನ್ನು ಬಿಟ್ಟು ಮಿಕ್ಕುಳಿದ ಅಷ್ಟ ದ್ವಾರಗಳನ್ನು ಮುಚ್ಚಿರ್ತೇನೆ. ಎಲ್ಲಿ ಬರ್ತಾನೋ ನಿರೀಕ್ಷಿಸೋಣ. ಹರಿಯು ಹೋಗುತ್ತಲೇ ವಿಧಿಯ ಜಠರವ ಕಲ್ಪದಿ ಪ್ರಳಯ ಹೊಂದಿದ ಧರೆಗಳೆಲ್ಲ ಸರಿದ ಕಲ್ಪದಿ ಪ್ರಳಯ ಹೊಂದಿದ ಧರೆಗಳೆಲ್ಲ ಹರಿಯು ಬಗುತ್ತಲೇ ವಿಧಿಯ ಜಠರವೋ ರಾಜಸ ಗುಣಕ್ಕೆ ಒಡೆಯನಾಗುವುದರ ಬದಲಾಗಿ ದಾಸನಾಗುವುದಕ್ಕೆ ವರ್ತಿಸುತ್ತಾ ಇದ್ದಾನಲ್ಲ ಎನ್ನುವುದೇ ಖೇದಕರವಾದಂತಹ ವಿಷಯ. ಅವನಿಗೆ ಹುಟ್ಟಿರುವಂತಹ ಕುತೂಹಲವನ್ನು ತಣಿಸುವಂತಹ ಉದ್ದೇಶದಿಂದಲೇ ಅವನ ಉದರಾಂಬುಧಿಯನ್ನು ಸೇರಿದವನಿದ್ದೇನೆ. ಓಹೋ, ಆಶ್ಚರ್ಯವೇ ಕಾದಿದೆಯಲ್ಲ. ಏನು? ಕಳೆದ ಒಂದು ಕಲ್ಪದಲ್ಲಿ ಲಯವಾಗಿರುವಂತಹ ಎಲ್ಲವೂ ಕೂಡ ಇವನ ಹೊಟ್ಟೆಯೊಳಗೆ ಐಕ್ಯವಾಗಿದೆ. ಮಾತ್ರವಲ್ಲ, ಆ ಕಡೆಗೆ ಇವನ ಹಾಗೆ ಇರುವಂತಹ ಒಬ್ಬ ಬ್ರಹ್ಮನಿದ್ದಾನೆ, ಈ ಕಡೆಗೆ ದೃಷ್ಟಿ ಹಾಯಿಸಿದರೆ ಹರನೂ ಇದ್ದಾನಲ್ಲ. ಹಾಗಾದರೆ ಮೂರು ಮೂರ್ತಿಗಳಲ್ಲಿ ಒಬ್ಬನಾದಂತಹ ನಾನಿರಬಹುದೇ ಮತ್ತೆ ಎಂಬ ಕುತೂಹಲದಿಂದ ಹುಡುಕಿದ್ರೆ ನಾನಿಲ್ಲ. ಸರಿ, ಈಗ ಅರ್ಥವಾಯಿತು. ಕಲ್ಪಗಳು ಎಷ್ಟೇ ಬದಲಾಗುತ್ತಾ ಹೋದರೂ ಕೂಡ ಹರ ಹಾಗೂ ಬ್ರಹ್ಮ ಬದಲಾಗುತ್ತಾ ಇರುತ್ತಾರೆ. ಹರಿ ಎನ್ನುವ ಒಬ್ಬನೇ ಎನ್ನುವುದಕ್ಕೆ ಇದೇ ಸಮರ್ಪಕವಾದಂತಹ ಸಾಕ್ಷಿ ಎನ್ನುವ ಹಾಗೆ ಇವನು ಇನ್ನಾದರೂ ತಿಳಿದುಕೊಳ್ಳಲೇಬೇಕು. ಮಾತ್ರವಲ್ಲ, ಎಲ್ಲವೂ ಕೂಡ ಜಡಸ್ಥಿತಿಯಲ್ಲೇ ಬಿದ್ದಿರುವುದಕ್ಕೆ ನನ್ನ ಅನುಪಸ್ಥಿತಿಯೇ ಕಾರಣ ಎನ್ನುವುದು ನನಗೀಗ ಸ್ಪಷ್ಟ ಆಯಿತು. ಏನಿದು ವಿಚಿತ್ರ! ಎಲ್ಲವನ್ನೂ ಸುಸ್ಪಷ್ಟವಾಗಿ ಕಾಣುವುದಕ್ಕೆ ಕಾರಣೀಭೂತವಾದದ್ದು ಇವನ ಉದರದೊಳಗೆ ಇರುವಂತಹ ಹಿರಣ್ಯ. ಬಂಗಾರಮಯವಾಗಿದೆ ಇವನ ಹೊಟ್ಟೆ. ಹಾಗಾದರೆ ಹಿರಣ್ಯಗರ್ಭ ಎನ್ನುವಂತಹ ಶುಭ ನಾಮವನ್ನು ಇವನಿಗೆ ಇರಿಸಬೇಕು. ಸ್ವೀಕರಿಸುತ್ತಾನೋ ಬಿಡುತ್ತಾನೆ ಎನ್ನುವುದು ಅವನಿಗೆ ಬಿಟ್ಟಂತಹ ವಿಷಯ. ತಿಳಿದದ್ದೆಲ್ಲವನ್ನು ಹೇಳುವುದಕ್ಕೆ ಬೇಕಾಗಿ ಹೊರಸರಿದ್ದೇನೆ. ಬ್ರಹ್ಮನಿಗೆ ಇಂತಹ ಕುತ್ಸಿತ ಮನಸ್ಸುಂಟು ಎನ್ನುವ ಹಾಗೆ ನಾನು ಭಾವಿಸಿರಲಿಲ್ಲ. ಉದರ ಶೋಧನೆಗಾಗಿ ನನ್ನನ್ನು ಒಳಹೋಗುವುದಕ್ಕೆ ಅವಕಾಶ ಕೊಟ್ಟು ನನ್ನನ್ನು ಕಷ್ಟಕ್ಕೆ ಒಳಪಡಿಸಬೇಕು ಎನ್ನುವ ಹಾಗೆ ಭಾವಿಸಿದ ಹಾಗಿದೆಯಲ್ಲ. ಒಳ ಸರಿದಂತಹ ನಾನು ಹೊರಬರುವುದಕ್ಕೆ ಕಷ್ಟವನ್ನು ಅನುಭವಿಸಬೇಕು ಎಂಬ ಕಾರಣಕ್ಕಾಗಿ ದ್ವಾರಗಳನ್ನು ಬಂಧಿಸುವಂತಹ ಪ್ರಯತ್ನದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾನೆ. ಅಷ್ಟದ್ವಾರಗಳನ್ನು ಪರೀಕ್ಷಿಸಿದೆ. ಅಷ್ಟದ್ವಾರಗಳು ಕೂಡ ಬಂಧಿಸಲ್ಪಟ್ಟಿವೆ. ಹಾಗಾದರೆ ಉಳಿದಿರುವುದು ಒಂದೇ ದ್ವಾರ, ಅಧೋದ್ವಾರ. ಏನು ಮಾಡಿದ್ದಾನೆ ನೋಡು. ಓಹೋ, ಅಧೋದ್ವಾರವನ್ನು ಮುಕ್ತವಾಗಿರಿಸಿದ್ದಾನೆ. ಅದನ್ನು ಬಂಧಿಸಿದರೆ ಬದುಕುವುದಕ್ಕೆ ಕಷ್ಟ ಎನ್ನುವಂತಹ ಯೋಚನೆಯಲ್ಲಿ ಇಂತಹ ವ್ಯವಸ್ಥೆಯನ್ನು ಮಾಡಿದ್ದಾನೆ. ಮಾತ್ರ ಅಲ್ಲ,
ಅವ ಬಿಟ್ಟಿರುವುದು ಕೆಳಗಿನ ದ್ವಾರ. ಆ ದ್ವಾರದಿಂದಲೇ ನಾನು ಹೊರಗಮಿಸಿದೆ ಎಂದಾದರೆ ಅವನಿಂದ ಸೃಜಿಸಲ್ಪಡುವಂತಹ ಜೀವರಾಶಿಗಳಿಗೆ ಹೇಳಬಹುದಲ್ಲ, ಹರಿ ಅಧೋದ್ವಾರದ ಮೂಲಕ ಹೊರಬಂದ ಅವನೇ ಕನಿಷ್ಠ ಎನ್ನುವ ಹಾಗೆ. ಹಾಗಲ್ಲ, ನವದ್ವಾರಗಳಲ್ಲಿ ನವದ್ವಾರಗಳು ನವ ಅಂಗಗಳು ಕೂಡ ಪ್ರಧಾನ ಎನ್ನುವಂತಹ ವಿಷಯ ಇವನಿಗೆ ಗೊತ್ತಿಲ್ಲ. ಮಾನ ಅಪಮಾನ ಸಮಾನನಾದಂತಹ ಹರಿಯ ಪಾಲಿಗೆ ಅವ ಬಿಟ್ಟಂತಹ ಅಧೋದ್ವಾರವೇ ಸರಿಯಾದದ್ದು. ಅದರಲ್ಲೇ ಹೊರ ನಡೆಯುತ್ತೇನೆ. ಶೋಧಿಸಿದೆನು ನಿನ್ನುದರವ ಶೋಧಿಸಿದೆನು ನಿನ್ನುದರವ ಒಳಗೈದಿನ ಕಣ್ಣೆನು ಬರದಲ್ಲಿ ಮೆರೆವ ಒಳಗೈದಿನ ಕಣ್ಣೆನು ಬರದಲ್ಲಿ ಮೆರೆವ ಹೋದ ಕಲ್ಪದಿ ಲಯವಾದ ಹೋದ ಕಲ್ಪದಿ ಲಯವಾದ ಸರ್ವ ಮೇದಿನಿಗಳು ಮೆರೆಯುತ್ತಿಯಾವಿದೋ ಶೋಧಿಸಿದೆನು ನಿನ್ನುದರವ ಒಳಗೈದಿನ ಕಣ್ಣೇನು ಬರದಿಂದ ಮೆರೆವ ಶೋಧಿಸಿದೆನು ನಿನ್ನುದರವ. ಶೋಧಿಸಿದೆಯಾ? ಹೌದು. ಬಳಿಕ ಅಲ್ಲಿ ಕಂಡೆನು ನಾನು ಭರದಲ್ಲಿ ಮೆರೆವ. ಅಲ್ಲಿ ಕಂಡೆಯ? ಹೌದು. ಭರದಲ್ಲಿ ಮೆರೆವ. ನೀನು ಆದಿಯಲ್ಲಿ ಭರದಿಂದ ಮಾತನಾಡಿದೆಯಲ್ಲ? ಹೌದು. ಅದೇ ಭರ ಉಂಟು ಅಲ್ಲಿ. ಅಲ್ಲಿ ಮೆರೆದಾಟವು ಭರದಲ್ಲೇ ಉಂಟು. ಹೌದು. ಕಳೆದ ಒಂದು ಕಲ್ಪದಲ್ಲಿ ಲಯವಾಗಿರುವುದು ಎಲ್ಲವೂ ಕೂಡ ನಿನ್ನ ಹೊಟ್ಟೆಯೊಳಗಿದೆ. ಮಾತ್ರವಲ್ಲ, ನಿನ್ನ ಹಾಗೆ ಇರುವವನೊಬ್ಬ ಇದ್ದಾನೆ, ಬ್ರಹ್ಮ. ಹೌದು ಹೌದು. ಆ ಕಡೆ ನೋಡಿದ್ರೆ ಹರನು ಇದ್ದಾನೆ. ಮತ್ತೆ ಈಶ್ವರ ಇದ್ದಾನ? ಈಶ್ವರನು ಅಲ್ಲಿದ್ದಾನಲ್ಲ? ಅಲ್ಲಿದ್ದಾನೆ. ಆದರೆ ಮೂರು ಮೂರ್ತಿಗಳಲ್ಲಿ ಒಬ್ಬನಾದ ನಾನಿರಬಹುದಲ್ಲ? ಇರ್ಬೇಕಲ್ಲ. ಹುಡುಕಿದೆ. ಹುಡುಕಿದೆಯಾ? ಇಲ್ಲ. ಎಲ್ಲಿ ಅವಕಾಶ ಉಂಟು? ಯಾಕೆ? ಎಲ್ಲಿ ಅವಕಾಶ ಉಂಟು? ಆ ನಾನಿಲ್ಲದೆ ಇರುವುದಕ್ಕೆ ಕಾರಣ ಏನು? ಏನು? ಅದರಿಂದ ಪ್ರತಿಕೂಲ ಪರಿಸ್ಥಿತಿ ಏನಾಗಿದೆ ಎನ್ನುವ ಹಾಗೆ ಸರಿಯಾಗಿ ಆಲೋಚಿಸಿ ನೋಡಿದ್ರೆ ಅನುಕೂಲ ಇಲ್ವೇ? ಮುಟ್ಟಿದೆ, ಮಾತನಾಡಿಸುವ ಪ್ರಯತ್ನ ಪಟ್ಟೆ, ಮಾತಾಡುವುದಿಲ್ಲ. ಯಾಕೆ? ಎಲ್ಲವೂ ಜಡ ಸ್ಥಿತಿಯಲ್ಲೇ ಬಿದ್ದುಕೊಂಡಿದೆ. ಯಾಕೆ? ಯಾಕೆ? ಚೈತನ್ಯ ಸ್ವರೂಪಿಯಾದಂತಹ ನಾನು ಅಲ್ಲಿಲ್ಲ. ನೀನವರು ಚೈತನ್ಯ. ನನ್ನ ಅನುಪಸ್ಥಿತಿ ಅಂತಹ ಸ್ಥಿತಿಯನ್ನು ನಿನಗೆ ತಂದೊದಗಿಸಿದೆ. ಎಲ್ಲವೂ ಜಡವಾಗಿಯೇ ಬಿದ್ದುಕೊಂಡಿದೆ. ಅತಳದ ಆಶ್ಚರ್ಯವು, ಸುತಳದ ಸುವ್ಯವಸ್ಥೆಯೋ, ವಿತಳದ ವಿಸ್ಮೃತಿಯೋ, ತಲಾತಲದ ತಲತಲಾಂತರದ ಯೋಗ್ಯತೆಯೋ ಎಲ್ಲವನ್ನೂ ಕಂಡೆ. ಸಪ್ತ ಅಧೋಲೋಕಗಳು, ಸಪ್ತ ಊರ್ಧ್ವಲೋಕಗಳು ಎಲ್ಲವೂ ನಿನ್ನಲ್ಲಿದೆ. 14 ಲೋಕ. ಹೌದು. ಮಾತ್ರ ಅಲ್ಲ, ಹೊಟ್ಟೆಯೊಳಗೆ ದಿವ್ಯ ಪ್ರಭೆ ಬ್ರಹ್ಮ ನನ್ನ ಉದರದ ಒಳಗೆ. ಹೌದಪ್ಪ, ನೋಡಿದೆ. ಕಾರಣ ಉಂಟು. ನಿನ್ನ ಹೊಟ್ಟೆಯೊಳಗೆ ಎಲ್ಲಿ ನೋಡಿದ್ರೂ ಕೂಡ ಬಂಗಾರ, ಹಿರಣ್ಯವೇ ತುಂಬಿಕೊಂಡಿದೆ. ಹಾಗಾಗಿ ಒಂದು ತೀರ್ಮಾನಕ್ಕೆ ಬಂದಿದ್ದೇನೆ. ಏನು ತೀರ್ಮಾನ? ನಿನಗೊಂದು ಹೆಸರಿಡಬೇಕು. ನನಗೆ ಹೆಸರು? ಯಾರು? ನಾನು. ಹೆಸರಿಡುವುದು ಯಾರು? ಹೆಸರಿಡುವುದು ಯಾರು? ತಂದೆ ಮಗನಿಗೆ ಅಲ್ವಾ? ಅಲ್ವಾ? ಅಲ್ಲ, ವಿಷಯ ಹೌದಲ್ಲ. ನಿನ್ನ ವ್ಯಂಗ್ಯ, ನಿನ್ನ ಚಾಟುಕ್ತಿ, ನಿನ್ನ ನಾಜೂಕು ಅದೆಲ್ಲ ಬೇಡ. ಹೆಸರಿಡುವುದು ಬೇಡುವ ಹಾಗೆ ಪಾರಿತೋಷಕ ಬಹುಮಾನ ಕೊಡು. ಹೆಸರಿಡುವುದಿಲ್ಲ, ಪ್ರಶಸ್ತಿ ಕೊಡು. ಹೆಸರೊಂದನ್ನು ಹೊತ್ತು ತಂದೆ. ಅದೆಲ್ಲ ನಿನಗೆ ಆಗ್ತದಲ್ಲ? ಹೊತ್ತು ತಂದ್ರೆ ಆಗ್ತದೆ. ತಂದಿದ್ದೇನೆ. ಹೆಸರು ಕೊಡುದು ಬೇಡ. ಉದರದಲ್ಲಿ ಹಿರಣ್ಯವನ್ನು ಧರಿಸಿದಂತಹ ನೀನು ಇನ್ನು ಮುಂದೆ ಹಿರಣ್ಯ ಗರ್ಭ. ನಾನು ಹಿರಣ್ಯ ಗರ್ಭ ಆಯ್ತಲ್ಲ? ಒಂದಿತ್ತು ಪೆಸರನ್ನು ನನಗೆ. ನಾನು ಹೋಗಿದ್ದರಿಂದ ನಿನಗೆ ಅಂತಹ ಲಾಭ ಆಯ್ತು ನೋಡು. ಈಗ ಕೊಂಡುಕೊಳ್ಳುವ ವ್ಯವಹಾರ ಮಾಡುವವರು ಜಾಗೃತರಾಗಿರ್ಬೇಕು. ಹೌದು. ಪಡ್ಕೊಂಡ್ರೆ ಸಾಕ, ಮತ್ತೆ ಕೊಡ್ಲಿಕ್ಕೆ ಗೊತ್ತಿರ್ಬೇಕಾ? ಈಗ ನಾನು ನಿನಗೆ ಸಾಲ ಕೊಟ್ಟದ್ದು.
ಸಾಲದ ವಿಚಾರ ಬೇರೆ. ನೋಡಿ ಕೊಟ್ಟದ್ದು ನಮ್ಮ ಹೃದಯವೇ ಹಾಗೆ. ನಿನ್ನ ಹೃದಯ ವಿಶಾಲ ಇರಬಹುದಪ್ಪ, ಪಡ್ಕೊಳ್ಳುವುದು ಯೋಚಿಸಬೇಕು. ಯಾಕೆ? ಎಷ್ಟು ಪಡ್ಕೊಳ್ಬೇಕು, ಎಲ್ಲಿ ಪಡ್ಕೊಳ್ಬೇಕು, ಹೇಗೆ ಪಡ್ಕೊಳ್ಬೇಕು. ಈಗ ಕೊಟ್ಟದ್ದನ್ನು ಸ್ವೀಕರಿ ಆಯ್ತಲ್ಲ. ಸ್ವೀಕರಿಸಿದ್ದೇನೆ, ಹಾಗೆ ನೀವು ಕೊಡ್ತೇನೆ. ಏನು ಕೊಡ್ತಿ? ಏನು ಅಂತ ನಿನ್ನಲ್ಲಿ ಈಗ? ಏನು ಇಲ್ಲ ಅಂತಲ್ಲ, ಮತ್ತೆ ಏನು ಇಲ್ಲ ಅಂತಲ್ಲ, ಏನುಂಟು ಕೇಳು ನನ್ನಲ್ಲಿ. ಏನುಂಟು? ಕೊಡ್ತೇನೆ, ಹೆಸರು ನೀವು ಕೂಡ. ನಾನು ನಿನ್ನ ಹಾ ಹೇಗೆ? ನೀ ಬಂದ ದಾರಿಯಲ್ಲಿ ನೀನು ಬಿಟ್ಟದ್ದು ಬಾಯಿ, ಅದರ ಮೂಲಕ ಒಳ ಸರಿದಿದ್ದೇನೆ. ಬಂದದ್ದೆಲ್ಲಿ? ಹೊರ ಬರುವುದಕ್ಕೆ ಯಾವ ದ್ವಾರ ಬಿಟ್ಟದ್ದು ಬ್ರಹ್ಮ ನೀನು? ಅದೋ ದ್ವಾರ, ಅದರಲ್ಲೇ ಬಂದಿದ್ದೇನೆ. ಏನಾಗ್ಬೇಕು? ಆದ್ದರಿಂದಲೇ ನೀನು ಅಧೋಕ್ಷಜ. ನೋಡು, ನಾನು ಕನಿಷ್ಠ ದ್ವಾರದಿಂದಲೇ ಬರಬೇಕು ಎನ್ನುವ ತೀರ್ಮಾನದಿಂದ ನೀನು ಅಧೋದ್ವಾರವನ್ನು ಮುಕ್ತವಾಗಿರಿಸಿದ್ದು. ಆ ದ್ವಾರದಿಂದ, ಆ ಭಾವನೆಯಿಂದ ನಾನು ಬಂದ ಕಾರಣ ನೀನು ನನಗೆ ಹೆಸರಿಡಬೇಕಾದದ್ದು ಹೇಗೆ? ಅಧೋದ್ವಾರಜ ಅಂತ. ಈಗ ಇಟ್ಟದ್ದು ಅಧೋಕ್ಷಜ. ಅಕ್ಷಿ ಅಂದ್ರೆ ಕಣ್ಣು, ಅಂಗಗಳಲ್ಲಿ ಸರ್ವಶ್ರೇಷ್ಠವಾದದ್ದು. ಹಾಗಾದ್ರೆ ಅದು ಕೀಳು ದ್ವಾರ ಅಂತ ಹೇಳುತ್ತೀಯ. ನಾನು ಯಾಕೆ ಹಾಗೆ ಹೆಸರಿಟ್ಟದ್ದು? ಯಾಕೆ? ದೊಡ್ಡವರು ದೊಡ್ಡ ದೊಡ್ಡ ಶಬ್ದ ಪ್ರಯೋಗ ಮಾಡಬೇಕು. ನಾನು ಶ್ರೇಷ್ಠ ವ್ಯಕ್ತಿ, ಕನಿಷ್ಠ ಶಬ್ದ ಹಾಕುದಾ? ಹಾಗೆ ಶಬ್ದ ಪ್ರಯೋಗ ಮಾಡುವಾಗ ಜಾಗ್ರತೆ ಮಾಡಬೇಕು. ದೊಡ್ಡವರು ಹೊಡೆಯುವ ಕ್ರಮ ಇಲ್ಲ, ಹೊಡಿಸುವುದು. ಒಪ್ಪಿಕೊಳ್ಳುವ. ನನ್ನ ಶೋಧನಾ ಕಾರ್ಯ ಮುಗಿಯಿತು. ಇನ್ನು ಮುಗಿಯುತ್ತಲ್ಲ? ಹೌದು. ಒಂದು ವ್ಯವಸ್ಥೆ ಆಯ್ತಾ ಇಲ್ವಾ? ಯಾರಿಗೆ? ನಾನು ಹಿರಣ್ಯ ಗರ್ಭ ಅಷ್ಟೇ. ನೀನು ಅಧೋಕ್ಷಜ, ನಾನು ಹಿರಣ್ಯ ಗರ್ಭ. ನೀನು ದೊಡ್ಡವನೇ ಬ್ರಹ್ಮ. ಹೌದು, ನೀನು ದೊಡ್ಡವನೇ. ಹೌದು. ಆದರೆ ನನ್ನಷ್ಟು ಅಲ್ವ ಅಂತ ನೋಡ್ಬೇಕಾ ಬೇಡುವ? ಅದು ಹೌದಲ್ವಾ? ಮತ್ತೆ ಈಗ ನಾನು ದೊಡ್ಡವನೇ, ನೀನೆಷ್ಟು ಸಣ್ಣ ಅಂತ ಗೊತ್ತಾಗಬೇಕಾ ಬೇಡುವ? ಆಯ್ತಾ? ಹಾಗೂ ಆಗ್ತದೆ. ಅದು ಗೊತ್ತಾಗಬೇಕು, ನಿನಗೂ ಗೊತ್ತಾಗಬೇಕಲ್ಲ. ನನಗೂ ಗೊತ್ತಾಗಬೇಕು. ಈಗ ನಾನು ತಿಳ್ಕೊಳ್ಬೇಕು ಅಂತ ಹೇಳ್ತೇನೆ. ಬಂದು ಶೋಧನೆಗೆ ಹೋಗ್ಬೇಕಲ್ಲ. ಹೋಗ್ತೇನೆ. ಹೋಗ್ತೀಯಾ? ದಾರಿ ಕೊಡು. ಸರಿ, ಇಕೋ ಬಾಯ್ ತರ ದ್ವಾರಗಳ ಬಂಧನ ಎನ್ನುವಂತಹ ಪಾಠವನ್ನು ನನಗೆ ಕಲಿಸಿದವ ಇವನೇ ಇದ್ದಾನೆ. ನೀವು ಅಷ್ಟದ್ವಾರಗಳನ್ನು ಬಂಧಿಸಿದ್ದಲ್ವ? ಹರಿಯಾದಂತಹ ನಾನು ನವದ್ವಾರಗಳನ್ನು ಬಂಧಿಸಿ ಬದುಕುವಂತಹ ಸಾಮರ್ಥ್ಯವುಳ್ಳವ ನಾನೇ ಯೋಗೇಶ್ವರ ಎನ್ನುವ ಹಾಗೆ ಇವನಿಗೆ ತೋರಿಸಿಕೊಡಬೇಕು. ಮಾತ್ರವಲ್ಲ, ಇವನಿಗೆ ಕಷ್ಟದ ಅರಿವು ಏನು ಎನ್ನುವ ಹಾಗೂ ಸ್ಪಷ್ಟ ಆಗಬೇಕು. ಅದಕ್ಕೆ ಬೇಕಾಗಿ ಒಳಸರಿದಂತಹ ಇವ ನನ್ನ ಹೊಟ್ಟೆಯೊಳಗೆ ಚಡಪಡಿಸುವುದಕ್ಕೆ ಬೇಕಾಗಿ ನವದ್ವಾರಗಳನ್ನು ಬಂಧಿಸಿ ಸುಮ್ಮನೆ ಇರ್ತೇನೆ. ನೋಡೋಣ.